ದೇಶದ ಗಡಿ ಕಾಯೋ ಯೋಧರು ಮತ್ತು ನಾಡಿಗೆ ಅನ್ನ ನೀಡೋ ರೈತರ ತ್ಯಾಗವನ್ನ ಸ್ಮರಿಸುವ ನಿಟ್ಟಿನಲ್ಲಿ ನಗರದ ಪ್ರತಿಷ್ಠಿತ ವಿಶ್ವವಿದ್ಯಾಪೀಠ ಸಮೂಹ ಸಂಸ್ಥೆಗಳು ವಿವಿಪಿಜಿಎಸ್ ತನ್ನ ವಿಕ್ರಮಶೀಲ ಆವರಣದಲ್ಲಿ 3 ದಿನಗಳ ಕಾಲ ಆಯೋಜಿಸಿದ್ದ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನವೆಂಬರ್ 27ರಿಂದ 29ರವರೆಗೆ ನಡೆದ ಈ ಕಾರ್ಯಕ್ರಮವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಐತಿಹಾಸಿಕ ಘೋಷಣೆಯ ಆಶಯವನ್ನ ಇಂದಿನ ಯುವಜನತೆಯಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಯಿತು. ಗಣ್ಯರಿಗೆ ಸಾಂಪ್ರದಾಯಿಕ ಸ್ವಾಗತ. ನವೆಂಬರ್ 27ರಂದು ನಡೆದ ಅದ್ದೂರಿ ಉದ್ಘಾಟನಾ ಸಮಾರಂಭಕ್ಕೆ ನಾಡಿನ ಮತ್ತು ದೇಶದ ಗಣ್ಯರು ಸಾಕ್ಷಿಯಾದರು. ಸಿರಿಧಾನ್ಯಗಳ ಹರಿಕಾರ ಎಂದೇ ಹೆಸರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿರವರು, ಕಾರ್ಗಿಲ್ ಯುದ್ಧದ ವೀರ ಯೋಧ ಹಾಗೂ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಗೌರವಾನ್ವಿತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ರವರು, ಕರ್ನಲ್ ಜೈಶಂಕರ್ ಬಾಬುರವರು, ಶ್ರೀ ಸಿ.ಬಿ. ಮಹೇಶ್ವರಪ್ಪರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಇದೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಲಹಂಕದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ವಹಿಸಿದರು. ಶಾಲೆಯ ನಿರ್ದೇಶಕಿ ಸನ್ಮಾನ್ಯ ಶ್ರೀಮತಿ ಸುಶೀಲಾ ಸಂತೋಷ್ ರವರು ಮತ್ತು ಶಾಲಾ ಮುಖ್ಯಸ್ಥರ ನೇತೃತ್ವದಲ್ಲಿ ಅತಿಥಿಗಳನ್ನ ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಎತ್ತಿನ ಗಾಡಿಯಲ್ಲಿ ವೇದಿಕೆಗೆ ಕರೆತರುವ ಮೂಲಕ ಗ್ರಾಮೀಣ ಸೊಗಡಿನ ಅದ್ದೂರಿ ಸ್ವಾಗತ ಕೋರಲಾಯಿತು. 5ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾದರು. ವೀರಭೂಮಿ ಯಾತ್ರೆಯ ಮೂಲಕ ವಿದ್ಯಾರ್ಥಿಗಳನ್ನ ಭಾರತದ ಪ್ರಮುಖ ಸೇನಾ ನೆಲೆಗಳಿಗೆ ಕರೆದೊಯ್ದು ಸೇನೆಯ ಕಾರ್ಯವೈಖರಿಯನ್ನ ಪರಿಚಯಿಸಲಾಯಿತು. ಹಾಗೆಯೇ ಕೃಷಿ ಜ್ಞಾನ ಯಾತ್ರೆಯ ಮೂಲಕ ಕೃಷಿ ಚಟುವಟಿಕೆಗಳ ನೇರ ಅನುಭವವನ್ನ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ನಡೀತಾ ಇದೆ. ಬೆಳಗ್ಗೆ ನಮ್ಮ ಮಕ್ಕಳು ಎಲ್ಲೆಲ್ಲಿ ನಾನು ಇವಾಗ ನಿಮ್ಗೆ ಹೇಳಿದ್ನೋ ಟ್ರಿಪ್ಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಅಂತ, ಏರ್ಫೋರ್ಸು, ನೇವಿ, ಆರ್ಮಿ ಬಗ್ಗೆ ಫುಲ್ ಡೆಪಿಕ್ಷನ್ಸ್ ಅಂದರೆ ಅವ್ರು ಹಾಕೊಳ್ಳೋ ಬ್ಯಾಡ್ಜ್ಗಳಿಂದ ಕ್ಯಾಡರ್ಗಳಿಂದ ಹಿಡಿದು SSB ಅಂದರೆ ಏನು, ಎಂಟ್ರಿ ಲೆವೆಲ್ ಹೆಂಗಿರುತ್ತೆ, INS ಕಾರವಾರ ಅಂದರೆ ಏನು, INS ಕಾರವಾರಲ್ಲಿ ಏನೇನು ನೋಡಿದ್ದಾರೆ, ಸಬ್ಮರೈನ್ ಅಂದರೆ ಏನು, ಪ್ರತಿಯೊಂದು ಯಾವ ಮಗು ನೀವು ಕೇಳಿದ್ರು ಅವ್ರು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಈ ಥರ ಫಾರ್ಮಿಂಗಲ್ಲೂ ಅಷ್ಟೇ ಹೆಂಗೆ ಒರಿಜಿನಲ್ ಸೀಡ್ಸ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಈಗ ನೀವು ನೋಡಿದ್ರೆ ಇಲ್ಲಿ 12 ಥರಗಳ ಹಸುಗಳನ್ನೂ ಕರ್ಕೊಂಡು ಬಂದಿದ್ದೀವಿ. ನಾಟಿ ಹಸುಗಳೆಲ್ಲ, ಹಳ್ಳಿಕಾರು, ಈ ಥರದ್ದೆಲ್ಲ ಹಸುಗಳು ಏನಕ್ಕಿದೆ ಅಂದರೆ ನಮ್ಮದು ಏನಂತ ನಮ್ಮದು ವಿಶಿಷ್ಟತೆ ಇದೆಯೋ, ನಮ್ಮ ಸೇಕ್ರೆಡ್ನೆಸ್, ಇಂಡಿಯನ್ ಭಾರತೀಯ ಸಂಸ್ಕೃತಿ ಇದೆಯೋ, ಅದನ್ನು ಯಾವತ್ತಿಗೂ ನಾವು ಕಳ್ಕೋಬಾರ್ದು ಅಂತ ಒಂದು ಉದ್ದೇಶದಿಂದ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಇವತ್ತು ಡ್ಯಾನ್ಸು ಈ ಥರದ್ದೆಲ್ಲ ಯಾವ್ಯಾವುದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ? ಈಗ ಸಂಜೆ ನಾವೇನು ಮಾಡ್ತೀವಿ, ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇದರೆಲ್ಲ ಮಕ್ಕಳು ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಇದನ್ನೇ ಕಂಟಿನ್ಯೂಯೇಷನ್ ಆಗಿ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೂ ಅವ್ರ ಕಲ್ಚರಲ್ ಪ್ರೋಗ್ರಾಮ್ಸ್ ಮೂಲಕ ರೈತರನ್ನ, ಆಮೇಲೆ ಜವಾನರನ್ನ ಅವ್ರಿಗೆ ಸಲ್ಯೂಟ್ ಮಾಡಿ ಅವ್ರ ಕಡೆಯಿಂದ ಗ್ರ್ಯಾಟಿಟ್ಯೂಡ್ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾಳೆ 28ನೇ ತಾರೀಕು ವಿಕ್ಕಿ ಕೇಜ್ 3 ಟೈಮ್ ಗ್ರಾಮಿ ಅವಾರ್ಡ್ ವಿನ್ನರ್, ಪದ್ಮಶ್ರೀ ಪುರಸ್ಕೃತರಾಗ ಅವರು ನಾಳೆ ನಮ್ಮ ಕ್ಯಾಂಪಸ್ಸಲ್ಲಿ ಮ್ಯೂಸಿಕಲ್ ಇವ್ನಿಂಗ್ಗೂ ಒಪ್ಪಿದ್ದಾರೆ. ಅವರು ಸಹ ಹೆಂಗೆ ಅರ್ಥನ ಕನ್ಸರ್ವ್ ಮಾಡಬೇಕು, ನಾವು ಹೆಂಗೆ ನೇಚರ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಹಾಡುಗಳನ್ನ ನಾಳೆ ಫ್ಯೂಚರ್ ಜನ್ರೇಷನ್, ನಮ್ಮ ಯೂತ್ ಯಾರಿದ್ದಾರೋ ಅಂದರೆ ಆವತ್ತೇ ಜವಾಹರ್ಲಾಲ್ ನೆಹರು ಅವರು ಹೇಳಿದರು, ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂತ. ನಾವು ಯಾವಾಗಲೂ ಪ್ರಸ್ತುತ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮುಂದಿನ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಸ್ಟೂಡೆಂಟ್ಸ್ನ ಬಿಟ್ಬಿಡಬಾರ್ದು. ವಿದ್ಯಾಸಂಸ್ಥೆಗಳಾಗಿರೋ ನಾವು ಅದರ ಜವಾಬ್ದಾರಿ ತಗೊಂಡಿದ್ದೀವಿ. ಆ ಜವಾಬ್ದಾರಿ ಅನ್ನೋದು ತಗೊಂಡ್ಮೇಲೆ ಬರೀ ಟೆಕ್ಸ್ಟ್ ಬುಕ್ಗಳಲ್ಲಿರೋ ಪಾಠಗಳು ಕ್ಲಾಸ್ ರೂಮ್ಗಳಲ್ಲಿ ಮಾಡಿದ್ರೆ ಸಾಲ್ವ್. ಯಾಕಂದರೆ ಈಗ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ ಆಗಿದೆ ಮಕ್ಕಳಿಗೆ. ಸೋಷಿಯಲ್ ಮೀಡಿಯಾ, ಡ್ರಗ್ಸು, ಅನ್ವಾಂಟೆಡ್ ಥಿಂಗ್ಸು ಎಲ್ಲ ವಿಪರೀತ ಜಾಸ್ತಿ ಆಗಿದೆ. ಇದೆಲ್ಲ ಜಾಸ್ತಿ ಆಗಿರೋದಕ್ಕೆ ನಮ್ಮ ಮೂಲತಃ ನಮ್ಮದು ಸಂಸ್ಕಾರ, ಸಂಸ್ಕೃತಿನ ನಾವೆಲ್ಲ ಮರ್ತು ಇದ್ದೀವಿ. ಅಂತಹ ಸಿಚುವೇಷನಲ್ಲಿ ನಾವು ಪ್ರತಿ ವರ್ಷ ಒಂದು ಥೀಮ್ನ ತಗೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ನಾವು ತಗೊಂಡಿರೋದು ಜೈ ಜವಾನ್ ಜೈ ಕಿಸಾನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಿರೋ ಡಿಕ್ಲರೇಷನು. ಆ್ಯಂಡ್ 150 ಇಯರ್ಸ್ ವಂದೇ ಮಾತರಂ ಕಂಪ್ಲೀಟ್ ಆಗಿನೂ ಇದೆ. ಈ ನಿಟ್ಟಿನಲ್ಲಿ ನಾವು ಹೋದ ವರ್ಷ ಡಿಸೆಂಬರಿಂದ ಇವತ್ತು ನಾವೇನು ಸೆಲೆಬ್ರೇಟ್ ಮಾಡ್ತಿದ್ದೀವೋ ಇಲ್ಲಿವರೆಗೂ ನಮ್ಮ ಮಕ್ಕಳನ್ನ ಯಾತ್ರೆಗಳು ಕರ್ಕೊಂಡೋಗಿದ್ದೀವಿ. ಯಾಕೆ ಯಾತ್ರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸ್ಕರ್ಷನು, ಫೀಲ್ಡ್ ಟ್ರಿಪ್ಪು, ಇದೆಲ್ಲ ನ್ಯೂ ವರ್ಡ್ಸ್ ವಿಚ್ ಆರ್ ಯೂಸ್. ಇವರು ಲೇ ಲಡಾಖ್ನಲ್ಲಿ 0RD ಹೋಗಿ, ಮಾವ್ ಮಧ್ಯಪ್ರದೇಶಲ್ಲಿ ಮಿಲ್ಟ್ರಿ ಸೋಲ್ಜರ್ಸ್ ಜೊತೆಲಿ ಬಾರಕ್ಸಲ್ಲಿದ್ದು, INS ಕಾರವಾರ್ಗೆ ಹೋಗ್ಬಿಟ್ಟು INS ವಿಕ್ರಾಂತನ ಹೆಂಗೆ ಕ್ಯಾರಿಯರ್ ಇರುತ್ತೆ ಅಂತ ನೋಡಿ ಡಿಫೆನ್ಸ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಸುಮಾರು ಫಾರ್ಮ್ಸ್ಗೆ, ಮದನಪಳ್ಳಿಯಲ್ಲಿ ಪ್ರಕೃತಿವನಂ ಪ್ರಸಾದ್ ಅವ್ರ ಫಾರ್ಮ್ಗೆ, ಚಟ್ನಳ್ಳಿ ಮಹೇಶ್ ಅವ್ರ ಫಾರ್ಮ್ಗೆ, ಈ ಥರ ನಾವೇ 2 ಎಕರೆಯಲ್ಲಿ ಫಾರ್ಮಿಂಗ್ ಮಾಡಿ ನಮ್ಮ ಮಕ್ಕಳು
ಭೂಮಿನ ರೆಡಿ ಮಾಡಿ ಅದರಲ್ಲಿ ಬೀಜಗಳು ಹಾಕಿ ಅದಕ್ಕೆ ನೀರು ಕೊಟ್ಟು ಅದನ್ನು ಹಾರ್ವೆಸ್ಟ್ ಮಾಡೋವರೆಗೂ ನಮ್ಮ ಮಕ್ಕಳೆಲ್ಲ ಮಾಡಿದ್ದಾರೆ. ಸೊ ಫಾರ್ಮರ್ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರೆ. ಒಂದು ಸತಿ ಆ ಕಷ್ಟ ಗೊತ್ತಾದರೆ ಯಾರ ತಟ್ಟೆಯಿಂದನೂ ಊಟ ಡಸ್ಟ್ಬಿನ್ಗೆ ಹೋಗೋಲ್ಲ. ನಾವು ಊಟ ಮಾಡಿಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಕೊಡೋಣ. ಈ ಎರಡು ಕಾನ್ಸೆಪ್ಟ್ನ ಇಟ್ಕೊಂಡು ಜೈ ಜವಾನ್ ಜೈ ಕಿಸಾನ್ ಅಂತ ಮಾಡಿದ್ವಿ. ಬರೀ ಸೆಲೆಬ್ರೇಷನ್ ಅಲ್ಲ, ಇವತ್ತು ನಮ್ಮ ಶಾಲೆಗೆ ಪರಮವೀರ್ ಚಕ್ರ ಅವಾರ್ಡಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಬಂದು ಮಾತಾಡಿದ್ದಾರೆ. ನಾಳೆ ನಮ್ಮ ಶಾಲೆಗೆ ಚಂದು ಚಾಂಪಿಯನ್ ಅಂತ ಮೂವಿ ಬಂದಿದೆ. ಮುರಳೀಕಾಂತ್ ಪೇಟ್ಕರ್ ಅವ್ರು ಬರ್ತಾ ಇದ್ದಾರೆ. ಇವರೆಲ್ಲ ಆರ್ಮಿ ಬ್ಯಾಕ್ಗ್ರೌಂಡಲ್ಲಿದ್ದಾರೆ. ಅದೇ ಥರ ಇವತ್ತು ಕಾದರ್ವಲ್ಲಿ ಸರ್ ಪದ್ಮಶ್ರೀ ಅವಾರ್ಡಿ ಬಂದಿದ್ದರು. ನಾಳೆ ಸತ್ಯನಾರಾಯಣ ಬೆಳೇರಿ ಅಂತ ಇವರು ರೈಸನ್ನು 640 ವೆರೈಟಿ ರೈಸ್ ಬೆಳೆಸ್ತಾ ಇದ್ದಾರೆ. ಅವರು ಕಾಸರಗೋಡು ಹತ್ರ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಅದೇ ಥರ ಸುಮಾರು ಜನ, ಮಹಾಲಿಂಗ ನಾಯಕ ಅಂತ ಟನ್ನಲ್ ಮ್ಯಾನ್ ಆಫ್ ಇಂಡಿಯಾ, ಓದೇ ಇಲ್ಲ ಆದರೆ ಟನ್ನಲ್ ಇರಿಗೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಈ ಥರ ಸುಮಾರು ಜನ ರಿಯಲ್ ಹೀರೋಸ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ಅವರು ನಿಜ ಪ್ರಜೆಯಾಗಿ ಫ್ಯೂಚರ್ಗೆ ಇರ್ತಾರೆ ಅಂತ ಒಂದು ನಂಬಿಕೆ. ಖಂಡಿತ ಸತ್ಯ. ಆದರೆ ಆ ಒಂದು ದೇಶ ಪ್ರೇಮ ಬರೀ ಮಕ್ಕಳಲ್ಲ, ನಮ್ಮಲ್ಲೇ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನಾವು ನೋಡಬಹುದು. ನೀವು ನೋಡಬಹುದು, ನನ್ನ ಬಲಭಾಗದಲ್ಲಿ ಒಂದು ಕಡೆ ಹಲವಾರು ತಳಿಯ ಹಸುಗಳು, ಎತ್ತುಗಳು, ಅವುಗಳನ್ನು ನೀವು ನೋಡ್ತಾ ಇದ್ದೀರಾ. ನಮ್ಮ ಗೆಸ್ಟ್ಗಳನ್ನು ನಾವು ನಮ್ಮ ಒಂದು ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಸ್ವಾಗತವನ್ನು ಮಾಡಿರೋದನ್ನು ನೋಡಬಹುದು. ಅದೇ ರೀತಿ ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೂ ಇಲ್ಲಿವರೆಗೂ ಸಹ ನಮ್ಮ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಕೆಲವರು ಸೈನಿಕರ ಬಗ್ಗೆ ನೆನ್ಕೊಂಡು ಅವ್ರ ಬಗ್ಗೆ ಮಾತಾಡಿಕೊಂಡು ಅವ್ರ ಬಗ್ಗೆ ಅವರ ವಿಚಾರಗಳನ್ನು ತಿಳ್ಕೊಂಡು ಅವರು ಎಷ್ಟು ಧನ್ಯ ನಾವು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನಷ್ಟು ಜನ ನಮ್ಮ ಭೂಮಿ, ಮಾತೃಭೂಮಿ ಏನಿದೆ ಅದನ್ನು ಇಷ್ಟು ಸೈನಿಕರು ಹೇಗೆ ಕಾಪಾಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ರೈತರು ಅದನ್ನು ಒಂದು ಫಸಲು ಬೆಳೆದು ನಮ್ಮ ಕೈಗೆ ಕೊಟ್ಟು ನಮ್ಮ ದಿನನಿತ್ಯದ ಆಹಾರಕ್ಕೆ ಅವರು ಅವಕಾಶ ಮಾಡಿಕೊಟ್ಟು ಈ ಎರಡೂ ಕಂಬಗಳು ನಮ್ಮ ಇಡೀ ದೇಶವನ್ನು ಕಾಪಾಡ್ತಾ ಇದೆ. ಇಡೀ ದೇಶವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಸಾಕ್ತಾ ಇದ್ದಾರೆ ನಮ್ಮನ್ನು ಅನ್ನೋದ್ರಲ್ಲಿ ಎರಡೇ ಮಾತೇ ಇಲ್ಲ ಸರ್. ಅದನ್ನು ನಾವು ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ, ಬರೀ ಮಕ್ಕಳಿಗಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿಗೆ ಮುಗಿಯಲ್ಲ, ಇನ್ನೂ ಉಳಿದ 2 ದಿನಗಳ ಕಾಲ ಹೀಗೇ ನಡೀತಾ ಇರುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ನಾನು CBSEನಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದಗಳು.
Thank you.